ಧಾರವಾಡ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನದ ಅನರ್ಹತೆಯ ಆದೇಶ ರದ್ದಾಗಿದೆ. ಅನರ್ಹತೆ ಆದೇಶವನ್ನ ವಿಧಾನಸಭೆ ಸಚಿವಾಲಯ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ಆದೇಶ ಜಾರಿಯಾಗಿದೆ. ಹೀಗಾಗಿ ಮತ್ತೆ ಶಾಸಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ವಿನಯ್ ಕುಲಕರ್ಣಿ. ಮೊನ್ನೆಯಷ್ಟೇ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ತು, ರಿಲೀಸ್ ಆದ್ರು. ಈಗ ಮತ್ತೊಂದು ಬಿಗ್ ರಿಲೀಫ್ ಸಿಗ್ತಾ ಇದೆ. ಅವರ ಶಾಸಕ ಸ್ಥಾನ ಏನು ಅನರ್ಹ ಆಗಿತ್ತು, ಈಗ ಆ ಆದೇಶ ರದ್ದಾಗ್ತಾ ಇದೆ. ಸೊ ಅವರ ಶಾಸಕ ಸ್ಥಾನ ಮರಳಿ ಸಿಗ್ತಾ ಇದೆ. ಅನರ್ಹತೆಯ ಆದೇಶವನ್ನ ವಿಧಾನಸಭೆಯ ಸಚಿವಾಲಯ ರದ್ದುಗೊಳಿಸಿದೆ. ಹೈಕೋರ್ಟ್ನ ಆದೇಶದ ಹಿನ್ನೆಲೆ ರದ್ದಾಗಿದ್ದಂಥ ಅವರ ಶಾಸಕ ಸ್ಥಾನ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಇತ್ತಲ್ಲ, ಅದನ್ನು ರದ್ದುಗೊಳಿಸಿರೋದು ಈ ಆದೇಶದಲ್ಲಿ. ಹೀಗಾಗಿ ಮತ್ತೆ ಅವರಿಗೆ ಶಾಸಕ ಸ್ಥಾನ ಸಿಗ್ತಾ ಇದೆ. ತಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸೋದಕ್ಕೆ ವಿನಯ್ ಕುಲಕರ್ಣಿ ಮುಂದಾಗ್ತಿದ್ದಾರೆ. ಧಾರವಾಡ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನದ ಅನರ್ಹತೆಯ ಆದೇಶ ರದ್ದಾಗಿದೆ. ಅನರ್ಹತೆ ಆದೇಶವನ್ನ ವಿಧಾನಸಭೆ ಸಚಿವಾಲಯ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ಆದೇಶ ಜಾರಿಯಾಗಿದೆ. ಹೀಗಾಗಿ ಮತ್ತೆ ಶಾಸಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ವಿನಯ್ ಕುಲಕರ್ಣಿ. ಮೊನ್ನೆಯಷ್ಟೇ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ತು, ರಿಲೀಸ್ ಆದ್ರು. ಈಗ ಮತ್ತೊಂದು ಬಿಗ್ ರಿಲೀಫ್ ಸಿಗ್ತಾ ಇದೆ. ಅವರ ಶಾಸಕ ಸ್ಥಾನ ಏನು ಅನರ್ಹ ಆಗಿತ್ತು, ಈಗ ಆ ಆದೇಶ ರದ್ದಾಗ್ತಾ ಇದೆ. ಸೊ ಅವರ ಶಾಸಕ ಸ್ಥಾನ ಮರಳಿ ಸಿಗ್ತಾ ಇದೆ. ಅನರ್ಹತೆಯ ಆದೇಶವನ್ನ ವಿಧಾನಸಭೆಯ ಸಚಿವಾಲಯ ರದ್ದುಗೊಳಿಸಿದೆ. ಹೈಕೋರ್ಟ್ನ ಆದೇಶದ ಹಿನ್ನೆಲೆ ರದ್ದಾಗಿದ್ದಂಥ ಅವರ ಶಾಸಕ ಸ್ಥಾನ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಇತ್ತಲ್ಲ, ಅದನ್ನು ರದ್ದುಗೊಳಿಸಿರೋದು ಈ ಆದೇಶದಲ್ಲಿ. ಹೀಗಾಗಿ ಮತ್ತೆ ಅವರಿಗೆ ಶಾಸಕ ಸ್ಥಾನ ಸಿಗ್ತಾ ಇದೆ. ತಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸೋದಕ್ಕೆ ವಿನಯ್ ಕುಲಕರ್ಣಿ ಮುಂದಾಗ್ತಿದ್ದಾರೆ.